ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಮುಖ್ಯವಾದ ಕಾರಣ ಬಂದು ರಕ್ಷಿತಾ ಮ್ಯಾಮ್. ಆಕ್ಚುಲಿ ನನ್ನ ಸಿನಿಮಾ ಮುಹೂರ್ತಕ್ಕೆ ಲಾಸ್ಟ್ ಬಂತು. ಫಸ್ಟ್ ಅವ್ರನ್ನ ಕರೆಯಕ್ಕೆ ಫೋನ್ ಮಾಡಿದೆ. ಝೀಯಿಂದ ಫಸ್ಟ್ ಫೋನ್ ಮಾಡಿದಾಗ ಮ್ಯಾಮ್ ಈ ತರ ಕರೀತಾ ಇದಾರೆ ಅಂತ ಹೇಳಿದೆ. ಅದಕ್ಕೆ ಮೇಡಮ್ ಪ್ರಥಮ್ ವೈ ಕ್ಯಾಂಟ್ ಯು ಟ್ರೈ ದಿಸ್ ಅಂದ್ರು. ಮೇಡಮ್ ಟ್ರೈ ಮಾಡ್ಬೋದು, ನೀವು ಅಲ್ಲಿ ಕೂತ್ಕೊಂಡು ಫ್ರೈ ಮಾಡ್ಬಿಡ್ತೀರಾ, ಆಗಲ್ಲ ಅಂತ ಹೇಳಿದೆ. ಇಲ್ಲ ಮಾಡಿ ಅಂತ ಅವ್ರು ಹೇಳಿದ್ರು ಇಲ್ವ ನಿಜ ಹೇಳಿ. ಓಕೆ ಮೇಡಮ್, ಖಂಡಿತ ಹೇಳಿದೀನಿ. ಹೇಳಿದ್ದೀರಾ ಮಾಡಿ ಪ್ರಥಮ್, ನೀವು ಮಾಡ್ಬೋದು ಅಂದೆ, ಮಾಡಿದ್ರಲ್ಲಪ್ಪ. ಮೇಡಮ್ ಇದು ನಾನ್ ಡ್ಯಾನ್ಸರ್ ಶೋ, ಅಲ್ಲಿಂದ ನಾನು ಡ್ಯಾನ್ಸರ್ ಆಗುವಂತಹ ಶೋ ಇದು. ಓಕೆನಾ ಮೇಡಮ್? ನಾನ್ ಡ್ಯಾನ್ಸರು, ನಾನು ಡ್ಯಾನ್ಸರ್ ಆಗುವಂತಹ ಶೋ ವಾಸ್. ಪ್ರಥಮರೇ, ಇನ್ ಟೋಟಲ್ ನಿಮಗೆ ಎಷ್ಟು ಫಾರ್ಮ್ಗಳು ಗೊತ್ತು? ಒಂದು ಫಾರ್ಮ್ ಗೊತ್ತಿಲ್ಲ. ಇದು ಕಲಿಯೋಕೆ ಒಂದು ಹೇಳ್ತೀನಿ ಕೇಳಿ. ಒಂದು ಎಲ್ಲರೂ ಹೇಳ್ತಾರೆ, ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಹೇಳೋಂಥದ್ದು, ರೆಮೋ ಇದು ಬರೀ ಡೆಮೋ, ಫುಲ್ ಹೋಗ್ಸಿ ಇಟ್ಕೋಬೇಡಿ. ನೋಡಿದ್ಮೇಲೆ ಮಾತಾಡ್ಬೇಕು ಅನ್ಸ್ತಾ ಇದೆ. ಹೇಳಪ್ಪ. ಈಗ ನನಗೆ ವಿಶ್ವಾಸ ಬಂದಿದೆ, ನಾನು DKD ನಲ್ಲಿ ಫಿನಾಲೆವರೆಗೂ ಬಂದೇ ಬರ್ತೀನಿ. ನೀವು ಫೈನಲ್ಸ್ ಬಂದ್ರೆ ನಾನು ಟ್ರೋಫಿ ಗೆದ್ಕೊ ಹೋಗೇ ಹೋಯ್ತೀನಿ. ಹೋಗಪ್ಪ, ನಾನೇ ಕೊಡ್ತೀನಿ. ಅಲ್ಲ ಕಣೋ, ನೀ ಗೆದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕತ್ಕೊಂಡಾದ್ರೂ ಹೋಗ್ತೀಯ. ಅದೇ ಹೇಳಿದ್ದು ಮ್ಯಾಮ್. ಏನಂತ ಒಂದು ಗೆದ್ಕೊಂಡು ಹೋಗ್ತೀನಿ, ಇಲ್ಲ ಅಟ್ಲೀಸ್ಟ್ ಕತ್ಕೊಂಡಾರ ಹೋಗ್ತೀನಿ. ಅದು ಯಾವುದೂ ಆಗಿಲ್ಲ ಅಂದ್ರೆ ಜಡ್ಜಸ್ ಮನಸ್ಸನ್ನ ಗೆದ್ಕೊಂಡು ಹೋಗೋ ಪ್ರಯತ್ನ ಅಂತೂ ಮಾಡ್ತೀನಿ. ಐ ಲೈಕ್ ಇಟ್. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅಣ್ಣವರು ಸ್ಟಾರ್ ಆಗಿ ಹೀರೋ ಆಗಿದ್ರು, ಆಗ್ಲೂ ಶಿವಣ್ಣ ಹೀರೋ. ಅದ್ರ ನೆಕ್ಸ್ಟ್ ಜನರೇಷನ್ ಶ್ರೀನಾಥ್ ಸರ್, ಅನಂತ್ ನಾಗ್ ಸರ್ ಹೀರೋ. ಅಲ್ಲೇ ಬರ್ತೀನಿ ಸರ್. ಅನಂತ ಸರ್ 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 ಅನಂತ್ ನಾಗ್ ಸರ್, ಶ್ರೀನಾಥ್ ಸರ್ ಹೀರೋ ಆಗಿದ್ರು, ಆಗ್ಲೂ ಶಿವಣ್ಣ ಹೀರೋ. ಅದು ನೆಕ್ಸ್ಟ್ ಜನರೇಷನ್ ವಿಷ್ಣು ಸರ್. ಇಲ್ಲ ಬಾಸ್, ಏನೊಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. ವಿಷ್ಣು ಸರ್, ಅಂಬರೀಶ್ ಸರ್ ಹೀರೋ ಆಗಿದ್ರು, ಅವರು ಸಿನಿಮಾ ಮಾಡ್ತಾರೆ, ಆಗ್ಲೂ ನಮ್ಮ ಶಿವಣ್ಣ ಹೀರೋ. ಅದಾದ್ಮೇಲೆ ಶಿವಣ್ಣ ಸರ್ ಜೊತೆಗಾರರಾದಂತ ದೇವರಾಜ್ ಸರ್, ರಮೇಶ್ ಅರವಿಂದ್ ಸರ್, ಶಶಿಕುಮಾರ್ ಸರ್, ಆಗ್ಲೂ ನಮ್ಮ ಶಿವಣ್ಣ ಹೀರೋ. ಅದಾದ್ಮೇಲೆ ನೆಕ್ಸ್ಟ್ ಧ್ರುವ ಸರ್ಜಾ ಅವರು ಯಶೋರ್ ಬಂದು, ಆಗ್ಲೂ ಶಿವಣ್ಣ ಹೀರೋ. ಅದು ನೆಕ್ಸ್ಟ್ ನಮ್ಮಂತ ಪುಟ್ಟ ಕಲಾವಿದರು ಬಂದು, ಆಗ್ಲೂ ಶಿವಣ್ಣ ಹೀರೋ. ಎಲ್ಲ ಬಂದಾಗಲೂ ನಮ್ಮ ಶಿವಣ್ಣ ಎವರ್ಗ್ರೀನ್ ಹೀರೋ. ಇಂಥವ್ರ ಮುಂದೆ ಡ್ಯಾನ್ಸ್ ಮಾಡಕ್ಕಲ್ಲ, ಕಲಿಯಕ್ಕೆ ಬರ್ತಾ ಇದ್ದೀನಿ. ಅದು ನಮ್ಗೆ ಯಾವಾಗಲೂ ಖುಷಿ, ಹೆಮ್ಮೆ ಇದೆ ಸರ್. ನಿಮ್ಮ ಪ್ರೀತಿ ಇರಲಿ ಸರ್, ನಿಮ್ಮ ಆಶೀರ್ವಾದ ಇರಲಿ. ಯಾವತ್ತೂ ಚಿನ್ನ ಮಾರ್ಕೆಟ್ ಕಡಿಮೆ ಆಗಲ್ಲ, ಅದಕ್ಕೆ ನೀವು ಚಿನ್ನ ಬೇಡ, ಚಿನ್ನ ಸರ್. ಥ್ಯಾಂಕ್ ಯು ಸರ್. ಏನಂದ್ರು ಒಂದೇ ವೇಗಕ್ಕೆ ಕಳಿಸ್ಬಿಡ್ತೀರಿ ನನ್ನ. ನಂದೊಂದು ಮಾತು, ಅನುಶ್ರೀ ಅವ್ರಿಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂದೇ ಒಂದು ಮಾತು ಏನಂದ್ರೆ, ನೀವು ಇಲ್ಲಿ ಕುತ್ಕೊಳ್ಳಿ, ಆರ್ಯವರ್ಧನ್ ಸರ್ಗೆ ಒಂದು ಮೈಕ್ ಕೊಡಿ. ಈ ಶೋ ಅಲ್ಲಿ ನನ್ನ ಭವಿಷ್ಯ ಹೆಂಗಿದೆ ಸರ್? ನಿಜಾಲು ತುಂಬಾ ನಿಮಗೆ ಚೆನ್ನಾಗಿದೆ. ಆಗ ಇವ್ರು ಬಂದಿದ್ದು ಒಳ್ಳೆ ಯೋಗ, ಒಂದು ಬೂದ್ ಕುಂಬಳಕಲ್ಲಿ ದೃಷ್ಟಿ ಹೊಡೆದಂಗೆ ಆಯ್ತು ಎಲ್ಲರಿಗೂ. ಈಗ ನೀವೆಲ್ಲ ಮಾತಾಡಿದಿರಾ, ಡಾನ್ಸ್ ಮಾಡಿದಿರಾ, ಡಾನ್ಸ್ ಬಗ್ಗೆ ಅವ್ರೇನ್ ಮಾತಾಡ್ತಾರೆ ಅಂತ ಕೇಳೋಣ. ಪ್ರಥಮ್, ನನಗೆ ಇವತ್ತು ನಿಮ್ಮ ಗೆಟಪ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆನೆಸ್ಟ್ಲಿ ಆ ಹುಡುಗರೆಲ್ಲ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ದೇ ರಿಯಲಿ ಸಪೋರ್ಟೆಡ್ ಹಿಮ್ ಅಂತ ಅನ್ಸುತ್ತೆ ನನಗೆ. ಸೊ ವೆನ್ ಇಷ್ಟೆಲ್ಲ ನೋಡಿದಾಗ ಇದೊಂದು ಜೋಕ್ ಅಂತ ತಗೊಳ್ದೇನೆ ಇದನ್ನು ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಮಾಡಿ, ನೀವು ಖಂಡಿತ ಮಾಡ್ತೀರಾ ಅನಿಸುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ರಿಯಲಿ ಗುಡ್. ನೀವು ಒಂದು ನಿಜವಾಗ್ಲೂ ಒಂದು ಎಫರ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಮಾಡ್ತೀರಾ. ಗಾಡ್ ಬ್ಲೆಸ್ ಯು. ಸೂಪರ್. ಶಿವಣ್ಣ ಒಳ್ಳೆ ಹುಡುಗ ಪ್ರಥಮ್. DKDಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಬಾಸ್. ಫಸ್ಟ್ ಟೈಮ್ ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಿದ್ದ ಭರವಸೆ ಇದೆ. ಭರವಸೆ ಕೊಡ್ತೀನಪ್ಪ, ಪ್ರಥಮ್ ಚೆನ್ನಾಗಿ ಮಾಡ್ತಾನೆ. ಓಕೆ ಪ್ರಥಮ್, ನನ್ನ ಮಾನ ಉಳಿಸು ಅಷ್ಟೇ. ನಿಮ್ಗೂ ಇಲ್ಲ ಅಂತೀವ ಬಾಸ್. ಇದನ್ನ ಇವತ್ತು ಈಗ ಹೋಗ್ತಿದ್ದಂಗೆ ಶುರು ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡ್. ಅಷ್ಟೇ ಸಾಕು ಮರಿ. ಥ್ಯಾಂಕ್ ಯು. ಇಷ್ಟಿದ್ರೆ ಸಾಕು. ಅಣ್ಣ ಹೇಳಿದಾರೆ ಅಂದ್ಮೇಲೆ ಮಾತು ಮುಗಿತು. ಪ್ರಥಮ ಅವ್ರು ಡಾನ್ಸ್ ಕಲಿತಾರೆ. ಇನ್ನೊಂದ್ 2-3 ವಾರಗಳಲ್ಲಿ ಸೂಪರ್ ಆಗಿರೋ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬರಲಿ ಚಪ್ಪಾಳೆ ಪ್ರಥಮ ಅವರಿಗೆ. ಹೇಗಿದ್ಯಾ ಸಿಹಿ? ಸೂಪರ್ ಆಗಿದ್ದೀನಿ. ಯಾರಂತ ಗೊತ್ತಾಯ್ತಲ್ಲ ರಾಘು? SIHI ಸಿಹಿ, S ಕ್ಯಾಪಿಟಲ್. ಹೆಂಗೆ ಬೇಬಿ ಹೇಳು? ಮೈ ನೇಮ್ ಇಸ್ ಸಿಹಿ, SIHI ರೋಸ್ ಕ್ಯಾಪಿಟಲ್. ರೋಸ್ ಕ್ಯಾಪಿಟಲ್. ಅಲ್ಲ, ಏನ್ ಹೀರೋಯಿನ್ ತರ ಡಾನ್ಸ್ ಮಾಡಿದೆ ಸಿಹಿ ನೀನು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೀ ಎಲ್ಲಿ ಬಂದಿದ್ಯಾ ಅಂತ ಗೊತ್ತಾಯ್ತಾ? DKD ಶೋ ಗೊತ್ತಾ ನಿಂಗೆ? DKD ಶೋ ಏನ್ ಮಾಡ್ತಾರೆ ಇಲ್ಲಿ ಎಲ್ಲರೂ? ಏನ್ ನಡೆಯುತ್ತೆ ಇಲ್ಲಿ? ಎಲ್ಲರೂ ಡ್ಯಾನ್ಸ್ ಶೋ ಮಾಡ್ತಾರೆ. ನಿಂಗೆ ಇಷ್ಟನಾ ಡಾನ್ಸ್? ನೀ ಏನ್ ಮಾಡ್ತೀಯ ಇಲ್ಲಿ? ನಾನು
ಮಾಡ್ತೀನಿ. ಕರೆಕ್ಟ್. ಡಾನ್ಸ್ ಶೋಕ್ ಬಂದು ಡಾನ್ಸ್ ಬಿಟ್ಟು ಬೇರೆ ಏನ್ ಮಾಡಕ್ಕಾಗತ್ತೆ? ಏನೇನ್ ಡಾನ್ಸ್ ಮಾಡ್ತೀಯ ನೀನು? ಯಾವ ಸಾಂಗ್ ಹಾಕ್ತಾರ ಅದ್ರಲ್ಲಿ ಮಾಡ್ತೀನಿ. ಹೇ ಕೇಳ್ರು, ಯಾವ ಸಾಂಗ್ ಹಾಕ್ತಾರ ಆ ಸಾಂಗ್ ಡಾನ್ಸ್ ಮಾಡ್ತಾರೆ ಅವರು. ನಾನ್ ಡ್ಯಾನ್ಸರ್ ಅಂದ್ರೆ ಏನ್ ಬೇಬಿ? ನಾನ್ ಡ್ಯಾನ್ಸರ್ ಅಲ್ಲಲ್ಲ, ನಾನ್ ಡ್ಯಾನ್ಸರ್ ಅಲ್ಲ. ಏನ್ ನಾನ್ ಡ್ಯಾನ್ಸರ್ ಅಂತಂದ್ರೆ ಡಾನ್ಸ್ ಬರ್ದೇ ಇರೋರು. ಈಗ ನೆಕ್ಸ್ಟ್ ವೀಕು ನಿನ್ಗೆ ಒಬ್ರು ಹೊಸ ಪಾರ್ಟ್ನರ್ ಬರ್ತಾರೆ, ಓಕೆನಾ, ಡಾನ್ಸ್ ಮಾಡೋದಕ್ಕೆ. ಸೊ ನಿನ್ ಪ್ರಕಾರ ನೀನ್ ಡಾನ್ಸಿಂಗ್ ಪಾರ್ಟ್ನರ್ ಹೆಂಗಿರ್ಬೇಕು ಬೇಬಿ? ನಂತರ ಅಂದ್ರೆ ಲಂಗ ದಾವಣಿ ಹಾಕೊಂಡಿರ್ಬೇಕಾ? ಅಲ್ಲ, ಜೀನ್ಸ್ ಕೋಟ್ ಹಾಕೊಂಡೆ, ಬಟ್ ನಂತರ ನನ್ ಸೈಜಿಗೆ ಇರ್ಬೇಕು ಅಂತ. ಶೀಸ್ ವೆರಿ ಸ್ಮಾರ್ಟ್. ನಂತರ ಅಂದ್ರೆ ನನ್ನ ಸೈಜಲ್ಲೇ ಇರಬೇಕು, ನನ್ನ ಹೈಟಲ್ಲೇ ಇರಬೇಕು ಅಂತೇಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ DKD ಟೀಮ್. ಈಗ ಅಲ್ಲಿ ಕೂತಿದಾರಲ್ಲ ಜಡ್ಜಸ್ ಎಲ್ಲ, ಅವರೆಲ್ಲ ಗೊತ್ತಾ ನಿಂಗೆ? ಯಾರ್ಯಾರು ಹೇಳು ನೋಡೋಣ. ಚಿನ್ನಿ ಮಾಸ್ಟರ್, ಶಿವಣ್ಣ, ಮತ್ತೆ ರಕ್ಷಿತಾ ಮ್ಯಾಮ್, ರಾಘು ಸರ್. ನಾನ್ ಗೊತ್ತಿಲ್ವಾ ನಿಂಗೆ? ನನ್ ಗೊತ್ತು, ಅನುಶ್ರೀ ಕ್ಯೂಟ್ ಅಕ್ಕ. ಒಬ್ಬ ಬೆಳಿಗ್ಗೆಯಿಂದ ಅವಳಿಗೆ ಹೇಳ್ಕೊಡ್ತಿದ್ದೆ, ಹಿಂಗೆ ಹೇಳು ಹಿಂಗೆ ಹೇಳು ಹಿಂಗೆ ಹೇಳು ಅಂತ. ನಿಜವಾಗ್ಲೂ ಮಗಳು ದೇವ್ರ ಸ್ವರೂಪ ಮಕ್ಕಳು. ಆರ್ ಕ್ಯಾಪಿಟಲ್ ಯಾರಿದ್ದಾರೆ ಇನ್ನೊಬ್ರು? ಆರ್ ಕ್ಯಾಪಿಟಲ್ ರಕ್ಷಿತಾ ಮ್ಯಾಮ್. ನನ್ ಹೇಗಿತ್ತು ಪರ್ಫಾರ್ಮೆನ್ಸ್? ತುಂಬ ಕ್ಯೂಟ್ ಆಗಿತ್ತು. ಅಂದರೆ ನನಗೆ ಅವಳ ಬಗ್ಗೆ ತುಂಬ ಇಷ್ಟ ಆಗಿರೋ ವಿಚಾರ ಏನಂದ್ರೆ ತುಂಬ ಸೆನ್ಸಿಬಲ್ ಆಗಿ ಮಾತಾಡ್ತಾಳೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ತುಂಬ ಪ್ರಾಪರ್ ಆಗಿದ್ದಾಳೆ ಅವಳು. ಅಂದ್ರೆ ಮಕ್ಳು ಏನ್ ಮಾಡಿದ್ರು ಮುದ್ದ ಕಾಣಿಸ್ತಾವಲ್ಲ, ಎಲ್ಲ ಹುಡುಗಿರು ಇಷ್ಟಿಷ್ಟಿದ್ರು, ಯಾರಿಗೂ ನೋಡಿಲ್ಲ, ಅವಳು ಒಬ್ಳಿಗೆ ನೋಡಿದ್ ನಾನು. ಮತ್ತೆ ಅಂತ ಅವಳ ಹಾಡಿಲ್ಲ ಒಬ್ಳೆ ಮತ್ತೆ ಡಾನ್ಸ್ ಮಾಡ್ತಾ ಇದ್ದಿದ್ದು ಮತ್ತೆ. ಬಟ್ ಶಿ ಈಸ್ ವೆರಿ ಕ್ಯೂಟ್, ವೆರಿ ನೈಸ್. ಅಂಡ್ ನನಗೆ ಅವಳು ಡಾನ್ಸ್ ಮಾಡಿದ ಇವತ್ತು ನಂಗೆ ತುಂಬ ಇಷ್ಟ ಆಯ್ತು. ತುಂಬ ಚೆನ್ನಾಗಿ ಮಾಡಿದೆ ಸಿಹಿ. ನೀವು ನಿನಗೆ ಇದೇ ಹೈಟಲ್ಲಿ ಒಂದು ಪ್ಯಾಂಟ್ ಮತ್ತೆ ಕೋಟ್ ಹಾಕೊಂಡಿರೋ ನಿನಗೆ ಒಳ್ಳೆ ಜೋಡಿ ಸಿಕ್ಲಿ ಮುಂದಿನ ವಾರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೆಂಗ ಅನ್ಸ್ತಾಣ ಎಸ್ ಕ್ಯಾಪಿಟಲ್ ಸಿಹಿ ಪರ್ಫಾರ್ಮೆನ್ಸ್? ಸಿಹಿ ಹೆಸರು ಸಿಹಿಯಾಗಿತ್ತು ಅಲ್ವಾ? ಮುದ್ದಾಗಿತ್ತು. ಮಕ್ಳು ಏನ್ ಮಾಡಿದ್ರು ಚಂದ, ನಿಜವಾಗ್ಲೂ ಚಂದನೆ. ಮಂಜು ಮಾಸ್ಟ್ರು ನೆಕ್ಸ್ಟ್ ಟೈಮ್ ಸರಿಯಾಗಿ ಹೇಳ್ಕೊಡ್ದೆ ಆದ್ರೆ ಒಂದೇಟ್ ಹೊಡೆದು ಮಾಸ್ಟರ್ ಜಿ ಸರಿಯಾಗಿ ಹೇಳ್ಕೊಡಿ ನನಗೆ ಅಂತ ಹೇಳ್ಬೇಕು. ಮಾಸ್ಟರ್ ಜಿ ನನ್ನ ಟೀಚರ್, ಅವ್ರಿಗೆ ಹೊಡಿಯಕ್ಕಾಗತ್ತಾ? ಸುಮ್ಮನೆ ಪ್ರೀತಿಯಿಂದ ಹೊಡಿಯೋದಮ್ಮ, ಹೊಡಿಯಂದ್ರೆ ಆ ಹೊಡಿಯಲ್ಲ. ಅವಳು ಸೀರಿಯಸ್ ಆಗಿ ತಗೊಂಡ್ಬಿಡ್ಲಣ್ಣ. ಸ್ವೀಟ್ ಆಗಿ ಮಂಜು ಕಳ್ಳ ಹಿಂಗೆ ಮಾಸ್ಟರ್ ಹೇಳ್ಕೊಡಿ ಮಾಸ್ಟರ್, ಆತರ ಓಕೆ. ಸ್ವೀಟ್ ಆಗಿ ಅವ್ರೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ಹೌದು, ಬಟ್ ಚೆನ್ನಾಗಿ ಮಾಡ್ದಮ್ಮ ಇವತ್ತು. ಫಸ್ಟ್ ಡೇ ನೋ ಪ್ರಾಬ್ಲಮ್. ಸಿಹಿ ಇನ್ನೂ ಸಿಹಿ ಆಗಿರ್ಬೇಕು. ಓಕೆ, ಆಲ್ ದಿ ಬೆಸ್ಟ್, ಲವ್ ಯು.